ನೋಡಿ ನೈನ್ತ್ ಒನ್ ಏನ್ ಕೊಟ್ಟಿದ್ದಾರೆ, ಎ ರೈಟ್ ಸರ್ಕ್ಯುಲರ್ ಸಿಲಿಂಡರ್ ಜಸ್ಟ್ ಎನ್ಕ್ಲೋಸಸ್ ಎ ಸ್ಪಿಯರ್ ಆಫ್ ರೇಡಿಯಸ್ ಆರ್, ಸಿ ದ ಫಿಗರ್ 11.10 ಅಂತ ಕೊಟ್ಟಿದ್ದಾರೆ. ಇದು ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ, ಫಿಗರ್ ನಂಬರ್ 11.10. ಫೈಂಡ್ ದ ಸರ್ಫೇಸ್ ಏರಿಯಾ ಆಫ್ ದ ಸ್ಪಿಯರ್ ಅಂತ ಒಂದು ಕ್ವಶನ್ ಇದೆ. ಸೆಕೆಂಡ್ ಕ್ವಶನ್ ಫೈಂಡ್ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ದ ಸಿಲಿಂಡರ್ ಅಂತ ಇದೆ. ಥರ್ಡ್ ಒನ್ ರೇಷಿಯೋ ಆಫ್ ದ ಏರಿಯಾಸ್ ಒಬ್ಟೈನ್ಡ್ ಇನ್ ನಂಬರ್ 1 ಅಂಡ್ ನಂಬರ್ 2 ಅಂತ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ರೈಟ್ ಸರ್ಕ್ಯುಲರ್ ಸಿಲಿಂಡರ್, ಈ ಸಿಲಿಂಡರ್ ಏನಿದೆ ಅಲ್ಲ ಇದು, ಓಕೆ, ಇದು ಜಸ್ಟ್ ಎನ್ಕ್ಲೋಸಸ್ ಸ್ಪಿಯರ್ ಅಂದ್ರೆ ಒಂದು ಸ್ಪಿಯರ್ ಇದೆ, ಒಂದು ಬಾಲ್ ಇದೆ ಒಳಗಡೆ. ಅದು ಎಷ್ಟು ಎಕ್ಸಾಕ್ಟ್ ಕರೆಕ್ಟ್ ಕುತ್ಕೊಂಡಿದೆ ಅಂದ್ರೆ ಈ ಸಿಲಿಂಡರ್ ಅಲ್ಲಿ ಸ್ವಲ್ಪನೂ ಪ್ಲೇಸ್ ಉಳ್ದಿಲ್ಲ, ಈ ಸೈಡ್ ಉಳ್ದಿಲ್ಲ, ಈ ಸೈಡ್ ಉಳ್ದಿಲ್ಲ, ಕೆಳಗಡೆ ಮೇಲೆ ಎಲ್ಲ ಕರೆಕ್ಟ್ ಫಿಕ್ಸ್ ಕುತ್ಕೊಂಡಿದೆ. ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತಾ? ಜಸ್ಟ್ ಎನ್ಕ್ಲೋಸಸ್ ಎ ಸ್ಪಿಯರ್ ಅಂತ ಕೊಟ್ಟಿದ್ದಾರೆ. ಅಷ್ಟು ಪರ್ಫೆಕ್ಟ್ ಸೈಜ್ ಇದೆ ಈ ಸಿಲಿಂಡರ್ನು, ಇದ್ರೊಳಗಡೆ ಇಟ್ಟಿರೋ ಬಾಲ್ನು. ಓಕೆ, ಸೊ ಅದಕ್ಕೆ ಅವ್ರೇನ್ ಹೇಳಿದ್ದಾರೆ, ಸರ್ಫೇಸ್ ಏರಿಯಾ ಆಫ್ ದ ಸ್ಪಿಯರ್ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಒಂದು ಕ್ವಶನ್ ಇದೆ, ಸೊ ಅದನ್ನೇ ಬರೆಯೋಣ ನೋಡಿ. ಸರ್ಫೇಸ್ ಏರಿಯಾ ಆಫ್ ಸ್ಪಿಯರ್, ಇಲ್ಲೇನು ವ್ಯಾಲ್ಯೂಸ್ ಏನ್ ಕೊಟ್ಟಿಲ್ಲ, ಸೊ ನಾವು ಫಾರ್ಮುಲಾ ಒಂದೇ ಹಾಕ್ಬೋದು. ಸೊ ಸರ್ಫೇಸ್ ಏರಿಯಾ ಆಫ್ ಸ್ಪಿಯರ್ ಫಾರ್ಮುಲಾ ಏನು ನಮ್ಗೆ ಗೊತ್ತಿರೋದು, 4πr² ಅಲ್ವಾ? ಸೊ ಅದನ್ನೇ ಬರ್ದಾಯ್ತು. ಆಯ್ತು, ಇದೇ ಆನ್ಸರ್. ಓಕೆ, ಅವ್ರು ಏನ್ ಫೈಂಡ್ ಔಟ್ ಮಾಡಕ್ ಹೇಳಿದ್ರಲ್ವಾ, ಸೊ ಸರ್ಫೇಸ್ ಏರಿಯಾ ಆಫ್ ಸ್ಪಿಯರ್ ಇಸ್ 4πr². ಅದೇ ರೀತಿ ಸೆಕೆಂಡ್ ಒನ್, ಫೈಂಡ್ ದ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಸಿಲಿಂಡರ್ ಅಂತ ಕೊಟ್ಟಿದ್ದಾರೆ. ನೋಡಿ, ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಸಿಲಿಂಡರ್. ಸೊ ನಾವು ಮುಂಚೆ ಎಲ್ಲ ಓದಿದೀವಲ್ವಾ, ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಸಿಲಿಂಡರ್ ಫಾರ್ಮುಲಾ ಏನಾಗುತ್ತೆ, ನಾವು ಏನ್ ಓದಿವಿ ಮುಂಚೆ ಎಲ್ಲ, 2πr/h ಅಂತ ಓದಿದ್ದೀವಿ. ಓಕೆ, ಇಲ್ಲಿ ಆರ್ ಅಂದ್ರೆ ಏನು, ಹೆಚ್ ಅಂದ್ರೆ ಏನು ಅಂದ್ರೆ, ನೋಡಿ ಇಲ್ಲಿ ಇದು ಸಿಲಿಂಡರ್ ಏನಿದೆ ಅಲ್ಲ, ಬಾಕ್ಸ್, ಈ ಬಾಕ್ಸ್ ಸಿಲಿಂಡರ್ ಶೇಪ್ ಅಲ್ಲಿ ಇದೆ ಅಲ್ವಾ, ಅದಕ್ಕೆ ಇದನ್ನೇ ಸಿಲಿಂಡರ್ ಅಂತ ಹೇಳೋದು. ಈ ಈ ಸಿಲಿಂಡರ್ ಏನಿದೆ ಅಲ್ಲ, ಇದು ಕರೆಕ್ಟ್ ಬಾಲ್ ಸೈಜೇ ಇದೆ, ಕರೆಕ್ಟ್. ಸೊ ನಾವೇನ್ ಹೇಳ್ಬೋದು, ಇದಕ್ಕೆ ಏನ್ ರೇಡಿಯಸ್ ಇದೆ ಅಲ್ಲ ಸ್ಪಿಯರ್ಗೆ, ಈ ಸಿಲಿಂಡರ್ ಈ ಬಾಕ್ಸ್ ಕೂಡ ಅದೇ ರೇಡಿಯಸ್ ಆಗುತ್ತೆ ಅಲ್ವಾ? ಸೊ ಅದನ್ನೇ ಬರೆಯೋಣ ಇಲ್ಲಿ, ಸಿಲಿಂಡರ್ ರೇಡಿಯಸ್ ಇಸ್ ಈಕ್ವಲ್ಸ್ ಟು ಆರ್ ಆಯ್ತು. ಓಕೆ, ಈಗ ಹೆಚ್ ಅಂದ್ರೆ ಏನು, ಹೈಟ್. ಹೈಟ್ ಅಂದ್ರೆ ಏನಾಗತ್ತೆ ನೋಡಿ, ಇಲ್ಲಿ ಇದು ಒಂದು ರೇಡಿಯಸ್ ಆಯ್ತಲ್ವಾ, ಈ ಸ್ಪಿಯರ್ಗೆ ಇದು ರೇಡಿಯಸ್ ಆಯ್ತು. ಅದೇ ರೀತಿ ಇದೇ ರೀತಿ ಇನ್ಸ್ಟ್ರೇಟ್ ತಗೊಂಡೋಗ್ರಿ, ಇಲ್ಲೇನಾಯ್ತು, ಇದನ್ನು ರೇಡಿಯಸ್ ಆಯ್ತು. ಆದ್ರೆ ಈ ಸಿಲಿಂಡರ್ಗೆ ಏನಾಯ್ತು, ಹೈಟ್ ಆಯ್ತು, ಹೈಟ್ ಆಯ್ತು ಅಲ್ವಾ? ಸೊ ನಾವೇನಂತ ಹೇಳ್ಬೋದು, ಹೈಟ್ ಅಂದ್ರೆ 2r ಅಲ್ವಾ? ರೇಡಿಯಸ್ ಟ್ವೈಸ್ ಆಫ್ ರೇಡಿಯಸ್, ಡಯಾಮೀಟರ್ ಅಂತೀವಲ್ವಾ, ಸೇಮ್ ಅದೇ ರೀತಿ ಟ್ವೈಸ್ ಆಫ್ ರೇಡಿಯಸ್ ಮಾಡಿದ್ರೆ ನಮಗೆ ಸಿಲಿಂಡರ್ ಹೈಟ್ ಬರ್ತಾ ಇದೆ. ಸೊ ನೋಡಿ, ಈಗ 2πr ಆಸ್ ಇಟ್ ಈಸ್ ಇಟ್ಟಿದೀನಿ. ಹೈಟ್ ಅಂದ್ರೆ ನಾವೇನ್ ಏನ್ ಅನ್ಕೊಂಡಿದ್ವಿ, ಇಂಟು 2r ಟ್ವೈಸ್ ಆಫ್ ರೇಡಿಯಸ್. ಕರೆಕ್ಟ್ ಇದೆ ಅಲ್ವಾ? ಯಾಕಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಇದ್ರೆ ಬರ್ತಾ ಇರ್ಲಿಲ್ಲ, ಆದ್ರೆ ಅದು ಕರೆಕ್ಟ್ ಅಂತ ಅವ್ರಿಗೆ ಕೊಟ್ಟಿರೋದ್ರಿಂದ ನಾವು ಈ ರೀತಿ ಹಾಕೋಬೇಕು. ಈಗ ನೋಡಿ, 2 2s 4 ಆಯ್ತು, ಪೈ ಹಾಗೆ ಇಡೋಣ, r ಇಂಟು r² ಇದೇನಾಯ್ತು, ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಸಿಲಿಂಡರ್. ಇದು ಸೆಕೆಂಡ್ ಕ್ವಶನ್ ಆನ್ಸರ್. ಈಗ ಥರ್ಡ್ ಕ್ವಶನ್ ಏನ್ ಕೊಟ್ಟಿದ್ದಾರೆ, ಫೈಂಡ್ ದ ರೇಷಿಯೋ ಆಫ್ ದ ಏರಿಯಾಸ್ ಒಬ್ಟೈನ್ಡ್ ಇನ್ ನಂಬರ್ 1 ಅಂಡ್ ನಂಬರ್ 2 ಅಂತ ಕೊಟ್ಟಿದ್ದಾರೆ. ಈಗ ನಂಬರ್ 1 ನಲ್ಲಿ ಏನ್ ಬಂತು, 4πr² ಬಂದಿದೆ. ನಂಬರ್ 2 ನಲ್ಲಿ 4πr² ಬಂದಿದೆ. ಸೊ ನಾವು ರೇಷಿಯೋ ಫೈಂಡ್ ಔಟ್ ಮಾಡಬೇಕು. ಸೊ ರೇಷಿಯೋ ಫೈಂಡ್ ಔಟ್ ಮಾಡೋದಕ್ಕೆ ನಾವು ಡೈರೆಕ್ಟ್ ಬರೆಯೋಣ ನೋಡಿ, ಸರ್ಫೇಸ್ ಏರಿಯಾ ಆಫ್ ದ ಸ್ಪಿಯರ್ ಅಪಾನ್ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ದ ಸಿಲಿಂಡರ್ ಅಲ್ವಾ? ನಾವು ಅದನ್ನೇ ಅಲ್ವಾ ಫೈಂಡ್ ಔಟ್ ಮಾಡಿದ್ವಿ ಕ್ವಶನ್ ನಂಬರ್ 1, ಕ್ವಶನ್ ನಂಬರ್ 2 ನಲ್ಲಿ. ಸೊ ಸರ್ಫೇಸ್ ಏರಿಯಾ ಏನಿತ್ತು, 4πr² ಇತ್ತು. ಕರ್ವ್ಡ್ ಸರ್ಫೇಸ್ ಸಿಲಿಂಡರ್ ಅದನ್ನು 4πr² ಬಂತು.
ಈಗ ಕ್ಯಾನ್ಸಲೇಷನ್ ಮಾಡೋಣ ನೋಡಿ. ಕ್ಯಾನ್ಸಲ್ ಆಯ್ತು. 4 1 4 5 1 5 ಆಯ್ತು. ಆರ್ ಸ್ಕ್ವೇರ್ ಇದೆ, ಎಲ್ಲಿನೋ ಆರ್ ಸ್ಕ್ವೇರ್ ಬಂತು. ಸೊ ಏನ್ ಬರುತ್ತೆ ಇಲ್ಲಿ 1/1 ಅಂದ್ರೆ ಏನಾಯ್ತು 1:1 ಅಂತ ಹೇಳ್ಬೋದು. ಸೊ ನಾವು ಸೆಂಟೆನ್ಸ್ ಅಲ್ಲಿ ಬರಿಬೇಕು ಅಂದ್ರೆ ರೇಷಿಯೋ ಆಫ್ ದ ಏರಿಯಾಸ್ obtained in 1 and 2 is 1:1 ಅಂತ ಹೇಳ್ಬೋದು. ಓಕೆ, ದಿಸ್ ಇಸ್ ದ ಆನ್ಸರ್. ಅಂಡರ್ಸ್ಟ್ಯಾಂಡ್ ಆಯ್ತಾ? ಈಗ ನೆಕ್ಸ್ಟ್ ಒನ್.